ಹಾಯ್ ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಅನಿಲ್ ಕುಮಾರ್ಜಿ, ನಿಮ್ಮ ಮನೋವೈದ್ಯರು. ಈಗ ಮಾನಸಿಕ ರೋಗ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಬರೀ ಅಡಲ್ಟ್ ಅಂದರೆ ದೊಡ್ಡವರಿಗಷ್ಟೇ ಪ್ರಾಬ್ಲಮ್ ಕೊಡುತ್ತಾ ಇಲ್ಲ ಮಕ್ಕಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಮಕ್ಕಳಲ್ಲಿ ಕೂಡ ಬಹಳಷ್ಟು ಜನ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಬಹಳ ಮಕ್ಕಳು ಅಕಾಡೆಮಿಕ್ ಇಶ್ಯೂ ಆಗಿರ್ಬೋದು, ಅಂದರೆ ಎಜುಕೇಷನ್ ಇಶ್ಯೂ ಆಗಿರ್ಬೋದು, ಇಲ್ಲ ಬೇರೆ ಥರದ ಮನೆಯಲ್ಲಿರುವಂಥ ತೊಂದರೆ ಇರ್ಬೋದು, ಇಲ್ಲ ಬೇರೆ ಫ್ರೆಂಡ್ಸ್ ಜೊತೆ ಇರುವಂಥ ತೊಂದರೆ ಇರ್ಬೋದು. ಈ ಥರದ ತೊಂದರೆಯಲ್ಲಿ ಮಕ್ಕಳಲ್ಲಿ ಕೂಡ ಬಹಳಷ್ಟು ನಾವು ಸ್ಟ್ರೆಸ್ ಅನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಹಲವಾರು ಮೆಂಟಲ್ ಹೆಲ್ತ್ ಇಶ್ಯೂ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಮಕ್ಕಳು ಯಾವ ಥರ ಇರ್ತಾರೆ ಅಂತಂದ್ರೆ ಅವರು ಇರಿಟೇಟ್ ಆಗ್ತಾ ಇರ್ತದೆ, ಬಹಳಷ್ಟು ಸ್ಟ್ರೆಸ್ ಅಲ್ಲಿ ಕಾಣ್ತಾ ಇರ್ತದೆ, ಬೇಜಾರಲ್ಲಿ ಇರ್ತಾರೆ, ಯಾರ ಜೊತೆ ಮಾತಾಡ್ತಾ ಇರಲ್ಲ, ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತಾ ಇರಲ್ಲ, ಸಿಟ್ಟು ಬಹಳ ಬರ್ತಾ ಇರುತ್ತೆ, ನಿದ್ದೆ ಮಾಡ್ತಾ ಇರಲ್ಲ. ಈ ತರದ ಸಿಂಪ್ಟಮ್ಸ್ ನಾವು ಮಕ್ಕಳಲ್ಲಿ ಬಹಳಷ್ಟು ನೋಡ್ತಾ ಇರ್ತೀವಿ. ಸೊ ಈ ತರದ ಸಿಂಪ್ಟಮ್ಸ್ ಕಂಡಾಗ ನಾವು ತಂದೆ ತಾಯಿ ಅವ್ರ ಜೊತೆ ಯಾವ ತರ ಇರಬೇಕು ಅಂತಂದ್ರೆ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾ ಇರಬೇಕು. ಮಕ್ಕಳ ಜೊತೆ ಯಾವಾಗ ತಂದೆ ತಾಯಿ ಆಗಲಿ ಜಾಸ್ತಿ ಮಾತಾಡ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆವಾಗ ಮಕ್ಕಳು ಅವ್ರ ಜೊತೆ ಓಪನ್ ಅಪ್ ಆಗಿ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಈ ದಿನ ಚಿಲ್ಡ್ರನ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಡೇ. ಸೊ ಮಕ್ಕಳಿಗೆ ನಾವು ಯಾವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಹತ್ರ ಏನು ತೊಂದರೆ ಆಗ್ತಿದೆ ಅಂತ ನಾವು ಮಾತಾಡ್ತಾ ಇದ್ದಾಗ ಅವ್ರು ನಮಗೆ ಅವ್ರ ಭಾವನೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಈ ದಿನದ ಮಕ್ಕಳಲ್ಲಿ ನಾವು ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಮೆಂಟಲ್ ಹೆಲ್ತ್ ಬಗ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಕೂಡ ಬಹಳಷ್ಟು ನಾವು ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು.